ಹಾಯ್ ಫ್ರೆಂಡ್ಸ್, ಜಮ್ಮು ಕಾಶ್ಮೀರದ ಜನಸಂಖ್ಯೆ ಎಷ್ಟಿದೆ? ಯಾವ ಧರ್ಮದವರು ಎಷ್ಟಿದ್ದಾರೆ ಗೊತ್ತಾ? ಹಿಂದೂಗಳು ಎಷ್ಟಿದ್ದಾರೆ? ಮುಸ್ಲಿಮರು ಎಷ್ಟಿದ್ದಾರೆ? ದಲಿತರು, ಪರಿಶಿಷ್ಟ ಪಂಗಡದವರು ಎಷ್ಟು ಜನ ಇದ್ದಾರೆ? ಅಲ್ಲಿನ ರಾಜಕೀಯ ಪಕ್ಷಗಳ ಪರಿಸ್ಥಿತಿ ಹೇಗಿದೆ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜಮ್ಮು ಕಾಶ್ಮೀರದ ಜನಸಂಖ್ಯೆ ಎಷ್ಟು? 2011ನೇ ಜನಗಣತಿ ಪ್ರಕಾರ ಜಮ್ಮು ಕಾಶ್ಮೀರ 1,22,00,000 ಜನಸಂಖ್ಯೆ ಹೊಂದಿದೆ. ಅವರಲ್ಲಿ 66,40,000 ಪುರುಷರಿದ್ರೆ 59 ಲಕ್ಷ ಮಹಿಳೆಯರಿದ್ದಾರೆ. ಲಿಂಗ ಅನುಪಾತ 1000 ಪುರುಷರಿಗೆ 889 ಮಹಿಳೆಯರಿದ್ದಾರೆ. ಈಗ ಈ ಜನಸಂಖ್ಯೆ 1,35,00,000ಕ್ಕೆ ಏರಿಕೆ ಆಗಿದೆ ಅಂತ ಅಂದಾಜಿಸಲಾಗಿದೆ. ಯಾವ ಧರ್ಮದವರು ಎಷ್ಟಿದ್ದಾರೆ? ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮುಸ್ಲಿಮರು ಹೆಚ್ಚಾಗಿದ್ದು ಒಟ್ಟು ಜನಸಂಖ್ಯೆಯ 68.8% ಇದ್ದಾರೆ. ಅಂದ್ರೆ 83.93 ಲಕ್ಷ ಮಂದಿ ಮುಸ್ಲಿಮರು ವಾಸವಾಗಿದ್ದಾರೆ. ಇನ್ನು ಹಿಂದೂಗಳು 28.8%, ಅಂದ್ರೆ 35,13,000 ಮಂದಿ ಇದ್ದಾರೆ. ಸಿಖ್ಖರು 1.9%, ಅಂದ್ರೆ 2,31,000 ಕ್ರಿಶ್ಚಿಯನ್ನರು 0.28%, ಅಂದ್ರೆ 34,000 ಮಂದಿ ಇದ್ದಾರೆ. ಇತರೆ ಸಮುದಾಯದವರು 0.21, ಅಂದ್ರೆ 25,000 ಜನಸಂಖ್ಯೆ ಹೊಂದಿದ್ದಾರೆ. ಹಿಂದೂ ಪಂಡಿತರ ಮೇಲೆ ದೌರ್ಜನ್ಯ. ಹಿಂದೂ ಪಂಡಿತರ ಮೇಲೆ ಕಾಶ್ಮೀರದಲ್ಲಿ ನಿರಂತರವಾಗಿ ದೌರ್ಜನ್ಯ ನಡೆಯುತ್ತಲೇ ಇದೆ. ಅವರನ್ನ ಬಲವಂತವಾಗಿ ಮನೆ ಆಸ್ತಿ ಬಿಟ್ಟು ಹೋಗುವಂತೆ ಮಾಡಲಾಗ್ತಿದೆ. ಇದೇ ರೀತಿ ಆಗಿ ಒಂದು ಟೈಮಲ್ಲಿ ಕಾಶ್ಮೀರಿ ಪಂಡಿತರಿಂದಲೇ ತುಂಬಿದ್ದ ಕಾಶ್ಮೀರ ಕಣಿವೆಯಲ್ಲಿ ಈಗ ಜಸ್ಟ್ 800 ಕಾಶ್ಮೀರಿ ಪಂಡಿತರ ಕುಟುಂಬ ವಾಸವಿದೆ. ಜಮ್ಮು ಮತ್ತು ಕಾಶ್ಮೀರ 2 ಭಾಗಗಳಿವೆ. ಅದರಲ್ಲಿ ಕಾಶ್ಮೀರದಲ್ಲಿ ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಇದ್ದು 96.41% ಅಷ್ಟಿದ್ದಾರೆ. ಇನ್ನು 2.45% ಹಿಂದೂ, 0.81% ಸಿಖ್ಖರು ಇಲ್ಲಿ ವಾಸವಿದ್ದಾರೆ. ಜಮ್ಮುವಿನಲ್ಲಿ ಹಿಂದೂಗಳ ಪಾರುಪತ್ಯ. ಅದೇ ಜಮ್ಮು ವಿಭಾಗಕ್ಕೆ ಬಂದ್ರೆ ಇಲ್ಲಿ ಹಿಂದೂಗಳು ಹೆಚ್ಚಿನ ಸಂಖ್ಯೆಯಲ್ಲಿ, ಅಂದ್ರೆ 67.5% ಅಷ್ಟಿದ್ದಾರೆ. ಅದೇ ಮುಸ್ಲಿಮರು 30% ಅಷ್ಟಿದ್ದಾರೆ. ಜಮ್ಮು ಕಾಶ್ಮೀರದಿಂದ ಲಡಾಖ್ ಅನ್ನು ಬೇರೆ ಮಾಡಿದಂತೆ ಜಮ್ಮುವನ್ನು ಕೂಡ ಕಾಶ್ಮೀರದಿಂದ ಬೇರೆ ಮಾಡಬೇಕು ಅನ್ನೋ ಕೂಗು ಜಾಸ್ತಿ ಆಗ್ತಿದೆ. ವಿಶೇಷ ಅಂದ್ರೆ ಜಮ್ಮುಗಿಂತ ಕಾಶ್ಮೀರ ಕಣಿವೆಯಲ್ಲೇ ಉಗ್ರ ಚಟುವಟಿಕೆಗಳು ಹೆಚ್ಚು ನಡೀತಿದೆ. ಹೆಚ್ಚು ಸೆನ್ಸಿಟಿವ್ ಪ್ರದೇಶಗಳು ಕೂಡ ಇಲ್ಲೇ ಇವೆ. ಜಮ್ಮು ಕಾಶ್ಮೀರದಲ್ಲಿರೋ ದಲಿತರು ಎಷ್ಟು? ಜಮ್ಮು ಕಾಶ್ಮೀರದಲ್ಲಿ SC ಅಂದ್ರೆ ದಲಿತರು ಮತ್ತು ST ಅಂದ್ರೆ ಪರಿಶಿಷ್ಟ ಪಂಗಡದವರು ಇದ್ದಾರೆ. ಒಟ್ಟಾರೆಯಾಗಿ 7.5%, ಅಂದ್ರೆ 9,15,000 ದಲಿತ ಸಮುದಾಯದ ಜನರು ವಾಸವಿದ್ದಾರೆ. ಅದೇ ರೀತಿ 10.39% ಅಂದ್ರೆ 12,67,000 ST ಅಂದ್ರೆ ಪರಿಶಿಷ್ಟ ಪಂಗಡ ಸಮುದಾಯದ ಜನರಿದ್ದಾರೆ. ವಿಧಾನಸಭೆ ಬಲಾಬಲ ಹೇಗಿದೆ? 2019ರಲ್ಲಿ ಕೇಂದ್ರಾಡಳಿತ ಪ್ರದೇಶವಾದ ಬಳಿಕ ಕಳೆದ ವರ್ಷ ಇಲ್ಲಿ ವಿಧಾನಸಭೆ ಚುನಾವಣೆ ನಡೆಸಲಾಗಿದೆ. 90 ವಿಧಾನಸಭೆ ಕ್ಷೇತ್ರಗಳಿದ್ದು ಚುನಾವಣೆಯಲ್ಲಿ INDIA ಕೂಟ ವಿನ್ ಆಗಿತ್ತು. ಅದರ ಭಾಗವಾಗಿದ್ದ ಜಮ್ಮು ಕಾಶ್ಮೀರ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ 42 ಸ್ಥಾನಗಳನ್ನ ಗೆದ್ದಿದ್ದು ಒಮರ್ ಅಬ್ದುಲ್ಲಾ CM ಆಗಿದ್ದಾರೆ. ಅದೇ ಪಕ್ಷದ ಸುರಿಂದರ್ ಕುಮಾರ್ ಚೌಧರಿ DCM ಆಗಿ ಕೆಲಸ ಮಾಡ್ತಿದ್ದಾರೆ. 29 ಸ್ಥಾನಗಳನ್ನು ಪಡೆದ ಬಿಜೆಪಿಯ ಸುನಿಲ್ ಕುಮಾರ್ ಶರ್ಮಾ ವಿಪಕ್ಷ ನಾಯಕರಾಗಿದ್ದಾರೆ. ಜಮ್ಮು ಕಾಶ್ಮೀರದ ಭಾಷೆಗಳು ಯಾವುದು? ಕಾಶ್ಮೀರದಲ್ಲಿ ಹೆಚ್ಚಾಗಿ ಬಳಕೆಯಾಗೋ ಭಾಷೆ ಕಾಶ್ಮೀರಿ. ಇದು ಮಾತೃಭಾಷೆಯಾಗಿದ್ದು 2011ರ ಸೆನ್ಸಸ್ ಪ್ರಕಾರ ಸುಮಾರು 53% ಜನ ಈ ಭಾಷೆ ಮಾತನಾಡ್ತಾರೆ. ಅದೇ ರೀತಿ 20% ಜನ ಡೋಗ್ರಿ, 9.1% ಜನ ಗೋಜ್ರಿ, 7.8% ಜನ ಪಹರಿ, 2.4% ಜನ ಹಿಂದಿ, 1.8% ಜನ ಪಂಜಾಬಿ ಭಾಷೆ ಮಾತನಾಡ್ತಾರೆ. ಇದಲ್ಲದೆ ಬಾಲ್ಟಿ, ಬಟೇರಿ, ಬದರ್ವಹಿ, ಚಾಂಗ್ತಾಂಗ್ ಸೇರಿದಂತೆ ಹಲವು ಸ್ಥಳೀಯ ಭಾಷೆಗಳಿವೆ. ಉರ್ದು ಕೂಡ ಇಲ್ಲಿ ಹೆಚ್ಚು ಬಳಕೆಯಲ್ಲಿರೋ ಭಾಷೆಯಾಗಿದೆ. ಕಾಶ್ಮೀರಿ, ಡೋಗ್ರಿ, ಉರ್ದು, ಹಿಂದಿ, ಇಂಗ್ಲಿಷ್ ಇಲ್ಲಿನ ಆಡಳಿತ ಭಾಷೆಗಳಾಗಿವೆ. ಫ್ರೆಂಡ್ಸ್,
ಇದು ಜಮ್ಮು ಕಾಶ್ಮೀರದ ಜನಸಂಖ್ಯೆ, ಧರ್ಮ, ರಾಜಕೀಯದ ಬಗ್ಗೆ ಒಂದು ಚಿತ್ರಣ ನೀಡುವ ಪ್ರಯತ್ನ. ಈ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.